ಇನ್ನು ಮದ್ದೂರಿನ ಗಣೇಶ ಉತ್ಸವದ ಸಂದರ್ಭದಲ್ಲಿ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮದ್ದೂರಿನಲ್ಲಿ ತಪ್ಪು ಯಾರದ್ದು ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಯಾರು ತಪ್ಪು ಮಾಡಿದ್ರು, ಯಾರು ಕಲ್ಲು ತೂರಾಟ ಮಾಡಿದ್ರು, ಏನಾಯಿತು, ಆ ಪ್ರವೋಕ್ ಮಾಡುವಂತಹ ಕೆಲಸವನ್ನ ಯಾರು ಮಾಡಿದ್ರು ಎಲ್ರಿಗೂ ಗೊತ್ತು ಅಂತ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಗೂಂಡಾ ಕಾಯ್ದೆ ಹಾಕುವ ಬಗ್ಗೆ ಈವರೆಗೂ ಚರ್ಚೆ ಮಾಡಿಲ್ಲ, ಹೇಗೆ ಅವರನ್ನ ಬಿಡಿಸ್ಕೊಂಡು ಬರಬೇಕು ಅಂತ ಇವರು ಚರ್ಚೆ ಮಾಡ್ತಾ ಇದ್ದಾರೆ. ಸ್ಥಳೀಯ ಮುಸ್ಲಿಂ ಮುಖಂಡನೇ ತಪ್ಪು ಅಂತ ಇದನ್ನ ಒಪ್ಕೊಂಡಿದ್ದಾರೆ. ಆದರೂ ಯಾರು ಕಲ್ಲು ತೂರಾಟ ಮಾಡಿದ್ರು ಅಂಥವರ ವಿರುದ್ಧ ಗೂಂಡಾ ಕಾಯ್ದೆ ಹಾಕದೆ ಅವರನ್ನ ಬಿಡಿಸ್ಕೊಂಡು ಬರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಆರ್ ಅಶೋಕ್ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಮದ್ದೂರಲ್ಲಿ ಏನು ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಮಸೀದಿಯಿಂದ ಕಲ್ಲು ತೂರಾಟ ಮಾಡಿ ಹಲ್ಲೆ ಮಾಡುವಂಥ ಕೆಲಸವನ್ನು ಮಾಡಿದರು. ಅದ್ರ ವಿರುದ್ಧ ನಿನ್ನೆ ನಾವು ದೊಡ್ಡ ಹೋರಾಟವನ್ನು ಮಾಡಿದ್ರಿ. ಇತಿಹಾಸದಲ್ಲೇ, ಮಂಡ್ಯದ ಇತಿಹಾಸದಲ್ಲೇ ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಿದ್ದಂಥ ಘಟನೆ ನನಗನ್ನಿಸ್ತತೆ ಇದೇ ಮೊದಲು. ಮತ್ತು ಸ್ವಯಂ ಪ್ರೇರಿತವಾಗಿ ನಿನ್ನೆ ಸಾವಿರ ಸಂಖ್ಯೆಯಲ್ಲಿ ಆ ಮೆರವಣಿಗೆಗೆ ಬಂದಿರತಕ್ಕಂಥದ್ದು ಅದು ಒಂದು ಮಂಡ್ಯದ ಇತಿಹಾಸದಲ್ಲೇ ಫಸ್ಟು. ಇಂಥ ಸಂದರ್ಭದಲ್ಲಿ ನಾವು ಅಲ್ಲಿ ಹೋಗಿದ್ದು ಬೆಂಬಲ ಕೊಡಬೇಕು ಅಂತೇಳಿ. ಯಾವ ಹಿಂದೂಗಳನ್ನು ಅಟ್ಟಾಡಿಸ್ಕೊಂಡು ಹೊಡೆದಿದ್ದಾರೆ ಅವ್ರ ಮನೆಗಳಿಗೆ ಭೇಟಿ ಮಾಡಬೇಕು, ಅವ್ರಿಗೆ ಸಾಂತ್ವನ ಹೇಳಬೇಕು, ಆ ದೃಷ್ಟಿಯಿಂದ ನಾವು ಅವ್ರ ಮನೆಗೆ ಹೋಗಿದ್ರಿ. ಅವ್ರ ಮನೆಗೆ ಹೋದಾಗ ತಾಯಂದಿರು ಹೇಳಿದ್ದು, ಅಲ್ಲಿರೋರೆಲ್ಲ ಆಲ್ಮೋಸ್ಟ್ ಆಲ್ ದಲಿತರು. ಅವರು ಮನೇಲಿ ಯಾರಾದರೂ ಸತ್ತರೆ ಮಸೀದಿ ಮುಂದೆ ತಮಟೆ ಹೊಡ್ಕೊಂಡು ಹೋಗಬಾರ್ದಂತೆ. ಸತ್ತೋರು, ನಾನು ಹೇಳ್ತಾ ಇರೋದು ಗಣಪತಿದಲ್ಲ ಇದು, ಸತ್ತೋರು ಅವರ ಹೆಣ ತೆಗೆದುಕೊಂಡು ಹೋಗ್ಬೇಕಾದ್ರೆ ಮಸೀದಿ ಮುಂದೆ ಹೋದಾಗ ತಮಟೆ ಹೊಡಿಬಾರ್ದಂತೆ. ಮತ್ತು ಮದುವೆ ಮೆರವಣಿಗೆ ಏನೇನ ವಾದ್ಯಗಳನ್ನು ತಗೊಂಡೋದಾಗ ಆ ವಾದ್ಯನೂ ಹೊಡಿಬಾರ್ದು ಅಂತೇಳಿ ಮಾಡಿದ್ದಾರೆ. ಈಗ ಅಲ್ಲಿ ಮಸೀದಿ ಕಟ್ಟಿರೋವಂಥದ್ದು ಅದು ಸರ್ಕಾರಿ ಜಾಗ, ಅದು ಏಕಾಏಕಿ 3 ತಿಂಗಳಿಂದ ಕಟ್ಟಿದ್ದಾರೆ. ಇದರ ವಿರುದ್ಧ ಈ ಸರ್ಕಾರ ಮುಸ್ಲಿಮರ ಓಲೈಕೆ ಮಾಡೋ ಮುಖಾಂತರ ಹಿಂದೂಗಳನ್ನು ತುಳಿತಾ ಇದ್ದಾರೆ, ಹಿಂದೂಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಹಿಂದೂಗಳ ಅಹವಾಲನ್ನು ಕೇಳೋರು ಯಾರಿಲ್ಲ. ಆ ದೃಷ್ಟಿಯಿಂದ ನಾವು ಅವ್ರಿಗೆ ಬೆಂಬಲವನ್ನು ಕೊಡೋ ದೃಷ್ಟಿಯಿಂದ ನಾನು CT ರವಿಯವರು ಅಲ್ಲಿ ಅಶ್ವತ್ಥನಾರಾಯಣ ಅವರು ನಾವು ಭಾಷಣ ಮಾಡಿದ್ದೀವಿ. ಮಂಡ್ಯದ ಮದ್ದೂರಲ್ಲಿ